ಓಕೆ ಸ್ನೇಹಿತರೆ, ಈಗ ಆಲ್ರೆಡಿ ನಾನು ಹೇಳಿದೆ 82ನೇ ವಿಧಿಗೆ ತಿದ್ದುಪಡಿ ಮಾಡಬೇಕಾಗುತ್ತೆ. ಎಷ್ಟ್ರಿ? 82ನೇ ವಿಧಿಗೆ. 82ನೇ ವಿಧಿಗೆ ಏನು ತಿದ್ದುಪಡಿ ಮಾಡ್ತಾರೆ ಅಂದರೆ ಎ ಅನ್ನು ಸೇರಿಸುವಂಥದ್ದು. ನಂತರ 83ನೇ ವಿಧಿಗೆ ಆಲ್ರೆಡಿ 1 ಮತ್ತು 2 ಇರುವಂಥದ್ದು. ಇದಕ್ಕೆ 5 ಸೇರಿಸ್ತಾರೆ ಅವರು, ಅಂದರೆ 3, 4, 5, 6, 7 ಸೇರಿಸುವಂಥದ್ದು. ಓಕೆ, ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನಂತರ ಇನ್ನೊಂದು ವಿಧಿಗೆ, ಯಾವ ವಿಧಿಗೆ ತಿದ್ದುಪಡಿ ಮಾಡ್ತಾರೆ ಅಂತಂದರೆ, ನಂತರ ಅವರು ಯಾವ ವಿಧಿ ತಿದ್ದುಪಡಿ ಮಾಡ್ತಾರೆ ಅಂತಂದರೆ 327ನೇ ವಿಧಿಗೆ ಸಣ್ಣ ತಿದ್ದುಪಡಿಯನ್ನು ಮಾಡಲಾಗ್ತದೆ ಅಂತ ಹೇಳ್ತಾರೆ. ಸೊ ಅರ್ಥ ಆಯ್ತ್ರಿ? ಓಕೆ, ಇನ್ನು 82ನೇ ವಿಧಿ ಏನು ಹೇಳ್ತತಿ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನೋಡ್ರಿ 82A ವಿಧಿ ಏನು ಹೇಳ್ತತಿ ಅಂತಂದ್ರೆ, ಈ ವಿಧಿಯು ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ಬಗ್ಗೆ ವಿವರಿಸುತ್ತದೆ. ಇದು 7 ಪರಿಚ್ಛೇದಗಳನ್ನು ಒಳಗೊಂಡಿದೆ. ಮಸೂದೆ ಸಂಸತ್ತಿನಲ್ಲಿ ಅಂಗೀಕಾರಗೊಂಡು ರಾಷ್ಟ್ರಪತಿಗಳ ಅವರ ಸಹಿ ಬಿದ್ದ ನಂತರ ಸಂವಿಧಾನದ 82ನೇ ವಿಧಿಯು ನಂತರ ಹೊಸ ವಿಧಿ 82ನೇ ವಿಧಿಯನ್ನು ಸೇರ್ಪಡೆ ಮಾಡಲಾಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ 82ನೇ ವಿಧಿ ಲೋಕಸಭೆ ಮತ್ತು ಎಲ್ಲ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆಯನ್ನು ಮಾಡುವಂಥದ್ದು ಅಂತ ಹೇಳ್ತದೆ. ಅವು ಯಾವ್ಯಾವ ಪರಿಚ್ಛೇದಗಳು, ಅವುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇನ್ನು ತಿಳ್ತಾ ಹೋಗೋಣ. ನೋಡಿ, ಪರಿಚ್ಛೇದ 1 ಏನು ಹೇಳುತ್ತೆ ಅಂದರೆ, ಸಾರ್ವತ್ರಿಕ ಚುನಾವಣೆಯ ನಂತರ ಲೋಕಸಭೆ ಮೊದಲನೇ ಅಧಿವೇಶನದ ಆರಂಭದ ದಿನದಿಂದ ರಾಷ್ಟ್ರಪತಿಯವರು ಸಾರ್ವಜನಿಕ ಅಧಿಸೂಚನೆ ಹೊರಡಿಸುತ್ತಾರೆ. ಅಂದಿನಿಂದ ಈ ವಿಧಿಯು ನಿಯಮಗಳು ಜಾರಿಗೆ ಬರುತ್ತವೆ. ಅಧಿಸೂಚನೆಯನ್ನು ಹೊರಡಿಸಿದ ದಿನದಿಂದ ಅನುಷ್ಠಾನಕ್ಕೆ ದಿನ ಎಂದು ಕರೆಯಲಾಗ್ತದೆ. ಅಂದ್ರೆ ಇವರು ಯಾವಾಗ ತಿದ್ದುಪಡಿ ಮಸೂದೆಯನ್ನು ಮಂಡಿಸ್ತಾರಲ್ಲ, ಆ ಮಸೂದೆ ಮಂಡಿಸಿದ ತಕ್ಷಣ ರಾಷ್ಟ್ರಪತಿ ಸಹಿ ಆದ ತಕ್ಷಣ ಲೋಕಸಭೆ ಏನು ನಡೀತೈತಲ್ಲ ಅವತ್ತಿನಿಂದ ಈ ದಿನಾಂಕ ಜಾರಿ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಪರಿಚ್ಛೇದ 2 ಏನು ಹೇಳುತ್ತೆ ಅಂದ್ರೆ, ಅನುಷ್ಠಾನದ ದಿನದ ನಂತರ ಮತ್ತು ಲೋಕಸಭೆ ಅವಧಿ ಪೂರ್ಣಗೊಳ್ಳುವುದಕ್ಕೆ ಮೊದಲು ನಡೆದ ಚುನಾವಣೆಯ ಮೂಲಕ ಅಸ್ತಿತ್ವಕ್ಕೆ ಬಂದ ಎಲ್ಲ ವಿಧಾನಸಭೆಗಳ ಅವಧಿ ಲೋಕಸಭೆ ಅವಧಿಗೆ ಕೊನೆಗೊಳ್ಳಲಿದೆ. ಅಂದ್ರೆ ನಾನು ಹೇಳಿದ್ನಲ್ಲ ಆಲ್ರೆಡಿ, ಲೋಕಸಭೆಯಲ್ಲಿ ಈಗ ನಮ್ಮದು ಲೋಕಸಭೆಗಿಂತ ಮುಂಚಿತವಾಗಿ ಇಲೆಕ್ಷನ್ ಆಗಿರುವಂಥದ್ದು, ಕರ್ನಾಟಕದ ಎಲೆಕ್ಷನ್. ಸೊ ಈಗ ನಮ್ದು 1 ವರ್ಷ ಅವಧಿ ಏನಾಗುತ್ತೆ ಅಂದ್ರೆ 6 ವರ್ಷ ಒಂದು ವರ್ಷ ಹೆಚ್ಚಿಗೆ ಬರುವಂಥದ್ದು ಕರ್ನಾಟಕಕ್ಕೆ. ಸೊ ಅದು ಪರಿಚ್ಛೇದ 2 ಹೇಳುವಂಥದ್ದು. ಇನ್ನು ಪರಿಚ್ಛೇದ 3 ಏನು ಹೇಳ್ತತಿ ಅಂತ ನೋಡೋದಾದ್ರೆ, ಇದು ಲೋಕಸಭೆ ಅವಧಿಗೆ ಮುಕ್ತಾಯಗೊಳ್ಳುವುದಕ್ಕೆ ಮೊದಲು ಭಾರತೀಯ ಚುನಾವಣಾ ಆಯೋಗವು ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು. ಚುನಾವಣೆಗೆ ಸಂಬಂಧಿಸಿದ ಸಂವಿಧಾನದ 15ನೇ ಅಧ್ಯಾಯವನ್ನು ಈ ಚುನಾವಣೆಗಳಿಗೆ ಅನ್ವಯಿಸಬೇಕು. ಏನಾದರೂ ಬದಲಾವಣೆಗಳು ಅಗತ್ಯವಿದ್ದರೆ ಆಯೋಗವು ನಿರ್ದಿಷ್ಟ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳುವಂಥದ್ದು. ಸೊ ಏನಾದರೂ ಬದಲಾವಣೆ ಇದ್ರೆ ಅಲ್ಲಿ ಏನು ಮಾಡ್ಬೋದು, ಅವರು ಚೇಂಜನ್ನು ಮಾಡ್ಕೋಬಹುದು. ಇನ್ನು ಪರಿಚ್ಛೇದ 4 ಏನು ಹೇಳುತ್ತದೆ ಅಂದ್ರೆ, ವಿಧಿಯಲ್ಲಿ ಬರುವ ಏಕಕಾಲಕ್ಕೆ ಚುನಾವಣೆಗಳು ಎಂದರೆ ಲೋಕಸಭೆ ಮತ್ತು ಎಲ್ಲ ವಿಧಾನಸಭೆಗಳ ರಚನೆಗಾಗಿ ನಡೆಸುವ ಸಾರ್ವತ್ರಿಕ ಚುನಾವಣೆ ಎಂದರ್ಥ. ಇನ್ನು ಪರಿಚ್ಛೇದ 5 ಏನು ಹೇಳುತ್ತೆ ಅಂದ್ರೆ, ಲೋಕಸಭೆಗೆ ನಡೆಯುವ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ನಿರ್ದಿಷ್ಟ ವಿಧಾನಸಭೆಗಳ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯಕ್ಕೆ ಭಾರತೀಯ ಚುನಾವಣೆ ಆಯೋಗ ಬಂದಿದೆ ಆದಲ್ಲಿ ಬೇರೊಂದು ದಿನ ಆ ವಿಧಾನಸಭೆ ಚುನಾವಣೆ ನಡೆಸುವ ಸಂಬಂಧ ಆದೇಶವೊಂದನ್ನು ಹೊರಡಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡಬಹುದು. ಇಲ್ಲಿ ನೋಡ್ರಿ, ಪರಿಚ್ಛೇದ 5 ಏನು ಹೇಳ್ತತಿ ಅಂದ್ರೆ, ಒಂದೊಂದು ಸಾರಿ ಏನಾಗ್ಬಿಡ್ತತಿ, ಲೋಕಸಭೆ ಜೊತೆ ಇಲೆಕ್ಷನ್ ಅನ್ನ ನಡೀದೇ ಇರುವಂತ ಪರಿಸ್ಥಿತಿ ನಿರ್ಮಾಣವಾದ್ರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಚುನಾವಣಾ ಆಯೋಗಕ್ಕೆ ಅಧಿಕಾರವನ್ನು ಕೊಡುವಂಥದ್ದು. ಚುನಾವಣಾ ಆಯೋಗ ರಾಷ್ಟ್ರಪತಿಯವರಿಗೆ ಹೇಳಿ ಅಧಿಸೂಚನೆಯನ್ನು ಹೊರಡಿಸಿ ಅವರನ್ನ ಆಮೇಲೆ ಎಲೆಕ್ಷನ್ ಅನ್ನ ಮಾಡಿಸುವಂಥದ್ದು ಕೂಡ ಪರಿಚ್ಛೇದ 5 ಹೇಳುವಂಥದ್ದು. ಇನ್ನು ಪರಿಚ್ಛೇದ 6 ಏನ್ ಹೇಳುತ್ತೆ ಅಂದ್ರೆ, ಪರಿಚ್ಛೇದ 5ರ ಅಡಿಯಲ್ಲಿ
ವಿಧಾನಸಭೆ ಚುನಾವಣೆ ಮುಂದೂಡಿಕೆಯಾಗಿ ನಂತರ ಅಲ್ಲಿ ಅಸ್ತಿತ್ವಕ್ಕೆ ಬಂದ ಹೊಸ ವಿಧಾನಸಭೆಯ ಅವಧಿಯು ಸಾರ್ವತ್ರಿಕ ಚುನಾವಣೆಯ ನಂತರದ ಚುನಾವಣೆಯ ಲೋಕಸಭೆ ಅವಧಿಗೆ ಪೂರ್ಣಗೊಂಡ ದಿನದಂದೇ ಕೊನೆಗೊಳ್ಳುತ್ತದೆ ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಅಕಸ್ಮಾತ್ ಆಗಿ ಲೋಕಸಭೆ ಜೊತೆಗೆ ಎಲೆಕ್ಷನ್ ನಡಿಬೇಕಾಗಿತ್ತು, 1 ವರ್ಷ ಬಿಟ್ಟು ಎಲೆಕ್ಷನ್ ನಡೀತಪ್ಪ. ಈಗ ವಿಧಾನಸಭೆ ಅವಧಿ ಎಷ್ಟಿತ್ತು? 5 ವರ್ಷ ಇರ್ತೈತಿ. ಲೋಕಸಭೆ ಅವಧಿ ಎಷ್ಟಿರ್ತೈತಿ? 5 ವರ್ಷ ಇರ್ತೈತಿ. ಸೊ ಈಗ ಏನಾಗ್ತತಿ ಅಂತಂದ್ರೆ ಎರಡು ಅವಧಿಗಳನ್ನ ಅದೇನ್ ಮಾಡ್ಬೇಕಾಗತ್ತೆ, ಈಗ ರಾಜ್ಯಸಭೆದ್ದು ವಿಧಾನಸಭೆದು ಏನಾಗ್ಬಿಡ್ತತಿ, 1 ವರ್ಷ ಅವಧಿ ಏನಾಗ್ತತಿ ಅಲ್ಲಿ ಕಡಿಮೆ ಆಗ್ತದ. ಅಂದ್ರ ಯಾವಾಗ ಇಲೆಕ್ಷನ್ ಮಾಡು, ಯಾವಾಗ ಚುನಾವಣೆ ಮಾಡಿದ್ರು ಕೂಡ ಲೋಕಸಭೆ ಜೊತೆ ಮತ್ತೊಂದ್ಸರಿ ನೀವು ಇಲೆಕ್ಷನ್ಗೆ ಹೋಗ್ಲೇಬೇಕಾಗಿರುವಂಥದ್ದು ಅಂತ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಇನ್ನು ಪರಿಚ್ಛೇದ 7 ಏನ್ ಹೇಳ್ತದೆ ಅಂದ್ರೆ, ಈ ವಿಧಿಯ ಪ್ರಕಾರ ಚುನಾವಣೆ ಆಯೋಗವು ವಿಧಾನಸಭೆಗೆ ಚುನಾವಣೆ ಅಧಿಸೂಚನೆ ಹೊರಡಿಸುವಾಗಲೇ ಅದರ ಅವಧಿ ಯಾವಾಗ ಮುಕ್ತಾಯವಾಗುತ್ತದೆ ಎಂಬುದನ್ನು ಘೋಷಿಸಬೇಕು. ಈ ಅಕಸ್ಮಾತ್ ಈಗ ನಮ್ಮಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದೆ. ಈಗ ಅಕಸ್ಮಾತ್ ಈ ರಾಜ್ಯ ಸರ್ಕಾರ ಬಿದ್ದು ಹೋಯ್ತು ಅಂತಂದ್ರೆ, ಬಹುಮತ ಕಳೆದುಕೊಳ್ತು ಅಂತಂದ್ರೆ, ಅದ್ರ ನೆಕ್ಸ್ಟ್ ಇಲೆಕ್ಷನ್ ಮಾಡಿದ್ರು ಅಂದ್ರೆ ಅದು ಲೋಕಸಭೆ ಅವಧಿವರೆಗೂ ಮಾತ್ರ ಈ ಇಲೆಕ್ಷನ್ ಅವಧಿ ಇರುವಂತದ್ದನ್ನ ಘೋಷಣೆ ಮಾಡುವಂಥದ್ದು ಯಾವುದು ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಇನ್ನು 83ನೇ ವಿಧಿಗೆ ಏನು ತಿದ್ದುಪಡಿಯನ್ನ 83ನೇ ವಿಧಿಗೆ ಯಾವ ತಿದ್ದುಪಡಿಯನ್ನ ತರ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ, ನೋಡ್ರಿ 83ನೇ ಅವಧಿಗೆ ಏನೇನು ತಿದ್ದುಪಡಿ ತರ್ತಾರೆ ಅಂದ್ರೆ, 83ನೇ ವಿಧಿಗೆ ಈ ವಿಧಿಯು 2 ಪರಿಚ್ಛೇದಗಳ ನಂತರ 4 ಹೊಸ ಪರಿಚ್ಛೇದಗಳ ಸೇರ್ಪಡೆ ಬಗ್ಗೆ ತಿದ್ದುಪಡಿ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಇದು ಮಸೂದೆಯಲ್ಲಿ ಏನೇನು ತಿದ್ದುಪಡಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಹೇಳ್ಕೊಡ್ತಾ ಇರೋದು. ಈಗ ಪರಿಚ್ಛೇದ 3 ಏನ್ ಹೇಳುತ್ತೆ ಅಂದ್ರೆ, ಸಾರ್ವತ್ರಿಕ ಚುನಾವಣೆಯ ನಂತರ ಅಸ್ತಿತ್ವಕ್ಕೆ ಬಂದ ಲೋಕಸಭೆಯ ಮೊದಲ ಅಧಿವೇಶನದ ಮೊದಲ ದಿನದಿಂದ ಮುಂದಿನ 5 ವರ್ಷಗಳವರೆಗಿನ ಅವಧಿಯನ್ನ ಲೋಕಸಭೆಯ ಪೂರ್ಣ ಅವಧಿ ಎಂದು ಪರಿಗಣಿಸಬೇಕು. ಯಾವಾಗ ಅಧಿವೇಶನ ಪ್ರಾರಂಭ ಆಗುತ್ತಲ್ಲ ಅಲ್ಲಿಂದ 5 ವರ್ಷ ಅಂತ ಹೇಳುವಂಥದ್ದು 83ನೇ ವಿಧಿಯ 3ನೇ ಪರಿಚ್ಛೇದ ಹೇಳುವಂಥದ್ದು. ಇನ್ನು 83ನೇ ವಿಧಿಯ ಪರಿಚ್ಛೇದ 4ಕ್ಕೆ ಸೇರಿಸುವಂಥದ್ದು ಏನು ಅಂತಂದ್ರೆ, ಪೂರ್ಣ ಅವಧಿಗೆ ಮೊದಲೇ ಲೋಕಸಭೆ ವಿಸರ್ಜನೆಯಾದರೆ ವಿಸರ್ಜನೆಯಾದ ದಿನದಿಂದ ಲೋಕಸಭೆಯ ಕೊನೆಯ ದಿನದವರೆಗಿನ ಅವಧಿಯನ್ನ ಆ ಲೋಕಸಭೆಯ ಮುಗಿದ ಅವಧಿ ಬಾಕಿ ಉಳಿದಿರೋ ಅವಧಿ ಎಂದು ಕರೆಯಲಾಗ್ತದೆ. ಈಗೇನು ಸರ್ಕಾರ ಇದು ರಾಜ್ಯ ಸರ್ಕಾರ ಬೀಳೋದು ಇರ್ಲಿ, ಲೋಕಸಭೆಯಲ್ಲೇ ಸರ್ಕಾರ ಬಿತ್ತು ಅಂದ್ರೆ ಅವಾಗ ಹೆಂಗೆ ಅಂತಕ್ಕಂಥದ್ರ ಬಗ್ಗೆ ತಿಳಿಸುವಂಥದ್ದು. ಅದು ಉಳಿದಿರುವಂತದ್ದಕ್ಕೆ ಏನಂತ ಕರೀತಾರೆ ಅಂದ್ರೆ ಬಾಕಿ ಉಳಿದಿರುವ ಅವಧಿ ಅಂತ ಹೇಳಿ ಕರೀತಾರೆ. ಇನ್ನು ಪರಿಚ್ಛೇದ 5 ಏನ್ ಹೇಳುತ್ತೆ ಅಂದ್ರೆ, ಲೋಕಸಭೆಯನ್ನ ಅವಧಿಗೂ ಮುನ್ನವೇ ವಿಸರ್ಜನೆ ಮಾಡಿದ ಸಂದರ್ಭದಲ್ಲಿ ಚುನಾವಣೆ ಮೂಲಕ ಅಸ್ತಿತ್ವಕ್ಕೆ ಬರಲಿರುವ ಹೊಸ ಲೋಕಸಭೆಯು ಹಿಂದಿನ ಲೋಕಸಭೆಯ ಮುಗಿದ ಅವಧಿಗೆ ಕಾರ್ಯನಿರ್ವಹಿಸುತ್ತದೆ. ಈ ಅವಧಿ ಮುಕ್ತಾಯವಾದರೆ ಸದನವು ವಿಸರ್ಜನೆ ಮಾಡಿದಂತಾಗುತ್ತೆ. ನೋಡ್ರಿ, ಇದು ರಾಜ್ಯಗಳಿಗೆ ಅಷ್ಟೇ ಅಲ್ಲ, ಇದು ಲೋಕಸಭೆಯಲ್ಲೂ ಕೂಡ ಬಹುಮತ ಕಳೆದುಕೊಂಡು ಸರ್ಕಾರ ಬಿದ್ದು ಹೋದ್ರೆ ಅದು ಈಗ ಬಂದಿರುವಂತ ಅಧಿಕಾರ ಮತ್ತೆ ಅಲ್ಲಿ 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ಅಷ್ಟೇ ಇರುವಂತದ್ದು. ಮತ್ತೆ ಸಾರ್ವತ್ರಿಕ ಚುನಾವಣೆ ಬಂದಂತ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ನಡೆಯುವಂತದ್ದಂತ ಹೇಳ್ತಾ ಇದ್ದಾರೆ. ಇನ್ನು ಪರಿಚ್ಛೇದ 6ಕ್ಕೆ ಏನ್ ಸೇರಿಸ್ತಾರೆ ಅಂದ್ರೆ, ಪರಿಚ್ಛೇದ 5ರ ಅಡಿಯಲ್ಲಿ ರಚನೆಯಾದ ಲೋಕಸಭೆಯ ಹಿಂದಿನ ಲೋಕಸಭೆಯ ಮುಂದುವರಿಕೆಯಲ್ಲ. ಪರಿಚ್ಛೇದ 4ರಲ್ಲಿ ವಿವರಿಸಿದ ಸದನದ ವಿಸರ್ಜನೆ ಸಂಬಂಧಿಸಿದ ಎಲ್ಲ ಸಾಧಕ ಬಾಧಕಗಳು ಈ ಲೋಕಸಭೆಗೆ ಅನ್ವಯವಾಗುತ್ತದೆ. ಯಾವ ರೀತಿ ವಿಧಾನಸಭೆಗೆ ಅನ್ವಯ ಆಗುತ್ತೋ ಅದೇ ರೀತಿ ಲೋಕಸಭೆಗೆ ಅನ್ವಯ ಆಗುತ್ತೆ ಅಂತಕ್ಕಂಥದ್ದನ್ನ ಪರಿಚ್ಛೇದ 6 ಹೇಳುವಂಥದ್ದು. ಇನ್ನು ಪರಿಚ್ಛೇದ 7 ಏನ್ ಹೇಳ್ತತಿ? ಪರಿಚ್ಛೇದ 7
ಇದು ಬಾಕಿ ಉಳಿದಿರುವ ಅವಧಿಗೆ ಲೋಕಸಭೆಯನ್ನು ರಚಿಸಲು ನಡೆಯಬೇಕಾದ ಚುನಾವಣೆಗೆ ಮಧ್ಯಂತರ ಚುನಾವಣೆ ಎಂದು ಕರೆಯಲಾಗುತ್ತದೆ. ಪೂರ್ಣಾವಧಿ ಕೊನೆಗೊಂಡ ನಂತರ ನಡೆಯುವ ಚುನಾವಣೆಯನ್ನು ಸಾರ್ವತ್ರಿಕ ಚುನಾವಣೆ ಅಂತೇಳಿ ಕರೀತಾರೆ. ಮಧ್ಯಂತರದಲ್ಲಿ ನಡೆಯತಕ್ಕಂಥ ಚುನಾವಣೆಗಳಿಗೆ ಅಂದ್ರೆ ಮಧ್ಯದಲ್ಲಿ ಬರುವಂತ ಚುನಾವಣೆಗಳಿಗೆ ಮಧ್ಯಂತರ ಚುನಾವಣೆ ಅಂತ ಕರೀತಾರೆ. ಈಗ ಕಾಮನ್ ಆಗಿ 5 ವರ್ಷಕ್ಕೊಮ್ಮೆ ಬರುವಂತದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಸಾರ್ವತ್ರಿಕ ಚುನಾವಣೆ ಅಂತ ಕರೀತಾರೆ. ಈಗೇನಂತ ಕರೀತಾರೆ, ಮೊನ್ನೆ ನಡೆದ್ರಲ್ಲ ಉಪಚುನಾವಣೆ ಅಂತೇಳಿ ಕರೀತಾರೆ. ಸೊ ನಾವು ಆಲ್ರೆಡಿ ಯಾವ್ಯಾವ್ದು ನೋಡಿದ್ವಿ ಅಂತಂದ್ರೆ, ಈಗ ನಾವು ಯಾವ್ದು ನೋಡಿದ್ವಿ, 82ನೇ ವಿಧಿಗೆ ನೋಡಿದ್ವಿ. 82ನೇ ವಿಧಿಗೆ ಎ ಅನ್ನ ಸೇರಿಸುವಂಥದ್ದು. ಇನ್ನು 83ನೇ ವಿಧಿಗೆ ಆಲ್ರೆಡಿ 1 ಮತ್ತು 2 ಇರುವಂಥದ್ದು. ಅದಕ್ಕೆ 3 ಪರಿಚ್ಛೇದ 3, 4, 5 ಮತ್ತು 6, 7 ಸೇರಿಸಿರುವಂಥದ್ದು. ಇವು 83ನೇ ವಿಧಿಗೆ ಇರುವಂಥದ್ದು. ಅರ್ಥ ಆಗ್ತಾ ಇದ್ದೀರಿ? ಓಕೆ. ಇನ್ನು 72ನೇ ವಿಧಿಗೆ ಯಾವ ತಿದ್ದುಪಡಿ ಮಾಡ್ತಾರ ಅಂತಕ್ಕಂಥದ್ದು ನೋಡೋಣ್ರಿ. 72ನೇ ವಿಧಿ ಪರಿಚ್ಛೇದ 1 ಪರಿಚ್ಛೇದ ನಂತರ ಉಪ ಪರಿಚ್ಛೇದ 1A ಸೇರ್ಪಡೆ ಬಗ್ಗೆ ಮಸೂದೆ ಪ್ರಸ್ತಾಪಿಸಿದೆ. ಅಂದ್ರೆ 72ನೇ ವಿಧಿಗೆ ಆಲ್ರೆಡಿ ಪರಿಚ್ಛೇದ 1 ಇದೆ, ಅದಕ್ಕೆ 1A ಅನ್ನ ಸೇರಿಸುವುದಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಹಾಗಾದ್ರೆ ಪರಿಚ್ಛೇದ ಎ ಅಲ್ಲಿ ಏನಿದೆ ಅಂತಂದ್ರೆ, ರಾಜ್ಯ ವಿಧಾನಸಭೆಗಳ ಮೊದಲನೇ ಅಧಿವೇಶನದ ಮೊದಲ ದಿನದಿಂದ ಮುಂದಿನ 5 ವರ್ಷಗಳನ್ನು ರಾಜ್ಯ ವಿಧಾನಸಭೆಯ ಪೂರ್ಣ ಅವಧಿ ಎಂದು ಕರೆಯಲಾಗ್ತದ ಅಂತ ಹೇಳ್ತಾರೆ. ಇನ್ನು ಅನುಚ್ಛೇದ 2 ಅದರಲ್ಲಿ ಎ ಒಳಗೆ 2ನೇದು ಪರಿಚ್ಛೇದ ನಂತರ ಹೊಸ ಪರಿಚ್ಛೇದ ಸೇರ್ಪಡೆಯ ಬಗ್ಗೆ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತೇಳಿ ಹೇಳ್ತಾರೆ. ಇನ್ನು ಪರಿಚ್ಛೇದ 3 ಏನ್ ಹೇಳುತ್ತೆ ಅಂದ್ರೆ, ಪೂರ್ಣ ಅವಧಿಗೆ ಮುನ್ನ ರಾಜ್ಯ ವಿಧಾನಸಭೆ ವಿಸರ್ಜನೆಯಾದ ದಿನದಿಂದ ಆ ವಿಧಾನಸಭೆಯು ಕೊನೆಯ ದಿನದವರೆಗೆ ಅವಧಿಗೆ ಮುಗಿಯದ ಅವಧಿ ಎಂದು ಕರೆಯಲಾಗ್ತದ ಅಂತ ಹೇಳ್ತಾರೆ. ಅವಧಿಗೆ ಮುಂಚಿತವಾಗಿ ಏನಾರ ಮುಗಿದೋಯ್ತು ಅಂತಂದ್ರೆ ಅದನ್ನ ಅವಧಿಗೆ ಮುಂಚಿತವಾಗಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಇನ್ನು ಪರಿಚ್ಛೇದ 4 ಏನ್ ಹೇಳುತ್ತೆ ಅಂದ್ರೆ, ವಿಧಾನಸಭೆಯನ್ನ ಅವಧಿಗೆ ಮುನ್ನ ವಿಸರ್ಜನೆ ಮಾಡಿದ ಸಂದರ್ಭದಲ್ಲಿ ಚುನಾವಣೆ ಮೂಲಕ ಅಸ್ತಿತ್ವಕ್ಕೆ ಬಂದಿರುವ ಹೊಸ ವಿಧಾನಸಭೆ ಹಿಂದಿನ ವಿಧಾನಸಭೆಯ ಮುಗಿದ ಅವಧಿಗೆ ಕಾರ್ಯನಿರ್ವಹಿಸುತ್ತದೆ. ಈ ಅವಧಿಯ ಮುಕ್ತಾಯದ ಮತ್ತು ಹೊಸ ವಿಧಾನಸಭೆ ವಿಸರ್ಜನೆಯಾಯಿತೆಂದು ಪರಿಗಣಿಸಲಾಗ್ತದೆ. ಅದೇ ಹೇಳ್ತಾ ಇದ್ದಾರೆ ಅವರು. ಪರಿಚ್ಛೇದ 4 ಏನ್ ಹೇಳ್ತಾರೆ ಅಂದ್ರೆ, ಆಲ್ರೆಡಿ ಲೋಕಸಭೆಯಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಒಂದ್ಸರಿ ಏನ್ ಲೋಕಸಭೆ ಜೋಡಿ ಏನ್ ನಡೀತಾ ಇರ್ತದೆ ನೋಡಿ ಎಲೆಕ್ಷನ್, ಅದ್ರ ಜೊತೆ ಸರಿ ಸಮಾನವಾಗಿ ಹೋಗುದು. ಈಗ ಲೋಕಸಭೆ ಮನೆ ಚುನಾವಣೆ ಐತಲ್ಲ, 5 ವರ್ಷ ನೋಡುದು. ಈಗ 5 ವರ್ಷದ ಒಳಗಡೆ ಸರ್ಕಾರ ಬಿತ್ತು ಅಂತಂದ್ರೆ ಹೊಳ್ಳಿ ಅದು ಲೋಕಸಭೆ ಚುನಾವಣೆ ಎಲ್ಲಿವರೆಗೆ ಇರ್ತೈತೆ ಅದಷ್ಟು ಅವಧಿಗೆ ಮಾತ್ರ ಸರ್ಕಾರ ಇರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಈ ಮಸೂದೆಯನ್ನ ಜಾರಿ ಮಾಡ್ತಾ ಇರೋದಕ್ಕೆ ಹಲವಾರು ಚುನಾವಣೆಗಳು ಬರ್ತಾವು, ನೀತಿ ಸಂಹಿತೆ ಜಾರಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಏನಾಗ್ತಾ ಇದೆ ಅಂತಂದ್ರೆ ಆರ್ಥಿಕ ಕುಂಠಿತ ಆಗ್ತಾ ಇದೆ ದೇಶದ ಪ್ರಗತಿಗೆ ಅಂತ ಹೇಳಿ ಒಂದು ದೇಶ ಒಂದು ಚುನಾವಣೆ ಅಂತೇಳಿ ಮಾಡ್ತಾ ಇರುವಂಥದ್ದು. ಹೌದ್ರಿ. ಮತ್ತೆ ಹಿಂಗ್ ಪದೇ ಪದೇ ಮಧ್ಯದಲ್ಲಿ ಹಿಂಗ್ ಚುನಾವಣೆ ಬಂದ್ರಂದ್ರೆ ಮತ್ತೆ ಈ ಮಸೂದೆ ಮಾಡಿ ಏನ್ ಪ್ರಯೋಜನ ಅಂತ ಹೇಳಿ ವಿರೋಧ ಪಕ್ಷದವರು ಈ ಪ್ರಶ್ನೆ ಮಾಡುವಂಥದ್ದು. ಇನ್ ನೋಡ್ರಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪರಿಚ್ಛೇದ 5 ಏನ್ ಹೇಳುತ್ತೆ, ಪರಿಚ್ಛೇದ 5ರ ಅಡಿಯಲ್ಲಿ ರಚನೆಯಾದ ರಾಜ್ಯ ವಿಧಾನಸಭೆಗಳ ಹಿಂದಿನ ರಾಜ್ಯ ವಿಧಾನಸಭೆಯ ಮುಂದುವರಿಕೆಯಲ್ಲ. ಪರಿಚ್ಛೇದ 3ರ ಉಲ್ಲೇಖವಾಗಿರುವಂತಹ ಸದನದಲ್ಲಿ ವಿಸರ್ಜನೆಯಾದ ಸಂವಿಧಾನದ ಎಲ್ಲ ವಿವರಗಳ ವಿಧಾನಸಭೆಯಲ್ಲಿ ಅನ್ವಯವಾಗುತ್ತದೆ ಅಂತ ಹೇಳ್ತಾರೆ. ಸೊ ಟೋಟಲ್ ಇದು ಎಷ್ಟು ತಿದ್ದುಪಡಿ ಮಾಡ್ತಾರ ಅಂತಂದ್ರೆ 80. ನೋಡ್ರಿ, 82ನೇ ವಿಧಿಗೆ ಎ ಅನ್ನ ತಿದ್ದುಪಡಿ ಮಾಡ್ತಾರ, ಅವರು ಮಾಡ್ಬೇಕಂತ ಹೊರಟಿದ್ದಾರೆ. ಇನ್ನು 83ನೇ ತಿದ್ದುಪಡಿಗೆ ಆಲ್ರೆಡಿ 1 ಮತ್ತು 2 ಇರುವಂತದ್ದು, ಅಲ್ಲಿ ಮತ್ತೆ 3 ತರ್ತಾ ಇದ್ದಾರೆ. 3, 4, 5, 6, 7 ತರುವಂಥದ್ದು. ಹೌದ್ರಿ. ಆನಂತರ ಮತ್ತೆ ಯಾವ ವಿಧಿಗೆ ತಿದ್ದುಪಡಿಯನ್ನ ತರ್ತಾರೆ ಇವರು ಅಂತಂದ್ರೆ, ಯಾವ ವಿಧಿ ರೀ? ಮತ್ತೆ ಅವರು ನೋಡ್ರಿ 172ನೇ ವಿಧಿಗೆ 172ನೇ ವಿಧಿಗೆ ಮತ್ತೆ ತರ್ತಾ ಇದ್ದಾರೆ ಅವರು. ಏನು ಅಂತಂದ್ರ ಪರಿಚ್ಛೇದ 1A ಅನ್ನ ತರ್ತಾ ಇದ್ದಾರೆ. ನಂತರ ಅದರಲ್ಲಿ 2ನೇ ತರ್ತಾರೆ, 3 ತರ್ತಾರೆ, 4 ತರ್ತಾರೆ, 5 ತರ್ತಾರೆ.
ಇದು ಎದಕ್ಕೆ ಸಂಬಂಧಿಸುತ್ತೆ ಅಂದರೆ ವಿಧಾನಸಭೆಗೆ ಸಂಬಂಧಿಸಿರುವಂಥದ್ದು ಇಲ್ಲಿ ನಾವು ನೋಡ್ತೀವಿ. ಅಂತಂದ್ರೆ ನೋಡ್ರಿ, ಲೋಕಸಭೆ ಅವಧಿ ಎಷ್ಟು? ಲೋಕಸಭೆಯ ಅವಧಿ 5 ವರ್ಷ ಇದೆ ಅನ್ಕೊಳ್ರಿ, ಹೌದ್ರಿ. ವಿಧಾನಸಭೆ ಅವಧಿ ಎಷ್ಟ್ರಿ? 5 ವರ್ಷ ಇದೆ. ಸೊ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಮಸೂದೆ ಏನ್ ಹೇಳುತ್ತೆ ಅಂತಂದ್ರೆ, ಏನ್ ತಿದ್ದುಪಡಿ ಮಾಡಕ್ ಕೊಟ್ಟಿದ್ದಾರೆ ಅಂದ್ರೆ, ಈ ಲೋಕಸಭೆ ಮತ್ತು ವಿಧಾನಸಭೆ ಎರಡು ಒಟ್ಟಿಗೆ ಏನ್ ಮಾಡ್ಬೋದು? ಒಟ್ಟಿಗೆ ಇಲೆಕ್ಷನ್ ಅನ್ನ ಮಾಡುವಂಥದ್ದು, ಒಂದೇ ಟೈಮ್ಗೆ ಇಲೆಕ್ಷನ್ ಮಾಡುವಂಥದ್ದು. ಈ 1ನೇ ವರ್ಷಗೆ ಇದು 1 ವರ್ಷ ಆಯ್ತು ಅನ್ಕೊಳ್ರಿ, ಇದು ಲೋಕಸಭೆಯಲ್ಲಿ ಇದು 2 ವರ್ಷ, ಇದು 3 ವರ್ಷ, ಇದು 4 ವರ್ಷ. ಓಕೆ. ಸೊ ವಿಧಾನಸಭೆ ಒಳಗ ಇದು 1 ವರ್ಷ ಆಯ್ತು. ಈ 2ನೇ ವರ್ಷಕ್ಕೆ ಸರ್ಕಾರದ ಬಹುಮತ ಮುಗೀತು, ಬಹುಮತ ಹೋಯ್ತು ಅನ್ಕೊಳ್ರಿ. ಅವಾಗ 2ನೇ ವರ್ಷಕ್ಕೆ ಏನಾಗ್ತಾರೆ ಅಂದ್ರೆ ಚುನಾವಣೆ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಧ್ಯಂತರ ಚುನಾವಣೆ ಅಂತ ಕರೀತಾರೆ. ಈ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ಸರ್ಕಾರದ ಅವಧಿ ಎಷ್ಟು? ಕೇವಲ 3 ವರ್ಷ. ಮತ್ತೆ 3 ವರ್ಷ ಆದ್ಮೇಲೆ ಮತ್ತೆ ಇದು ಲೋಕಸಭೆ ಜೊತೆಗೆ ಇವರು ಇಲೆಕ್ಷನ್ ಮಾಡುವಂಥದ್ದು. ಈ ತಿದ್ದುಪಡಿ ಹೇಳುವಂಥದ್ದು ಯಾವುದು? 172ನೇ ತಿದ್ದುಪಡಿ, ಇದು ವಿಧಾನಸಭೆಗೆ ಹೇಳುವಂಥದ್ದು. ಅದೇ ರೀತಿಯಾಗಿ ವಿಧಾನಸಭೆದು ಕ್ಲಿಯರ್ ಆಯ್ತ್ರೆ? ಓಕೆ. ಇನ್ನು ಲೋಕಸಭೆದ್ ನೋಡ್ರಿ, ಲೋಕಸಭೆದು ಏನ್ ಹೇಳ್ತೈತ್ರಿ ಅಂತಂದ್ರ, ಲೋಕಸಭೆ ಓಕೆ ರೀ. ಲೋಕಸಭೆ ಅಧಿಕಾರಾವಧಿ 5 ವರ್ಷ. ಓಕೆ ರೀ. 1 ವರ್ಷ, 2, 3, 4, 5 ವರ್ಷ. ಮತ್ತೆ ಇಲ್ಲಿ ವಿಧಾನಸಭೆ ಇರುತ್ತೆ, ವಿಧಾನಸಭೆ. ಓಕೆ, ಅದರದ್ದು ಅವಧಿ 5 ವರ್ಷ. ಇಲ್ಲಿ ಎಲ್ಲಾ ವಿಧಾನಸಭೆ, ಲೋಕಸಭೆ ಮತ್ತು ವಿಧಾನಸಭೆ ಒಟ್ಟಿಗೆ ಎಲೆಕ್ಷನ್ ಆಯ್ತು. ವಿಧಾನಸಭೆ ಬಗ್ಗೆ ಹೇಳಿದೆ. ಇದು ಲೋಕಸಭೆ ಬಗ್ಗೆ ಏನ್ ಹೇಳ್ತದ್ರಿ? 83ನೇ ವಿಧಿ ಪರಿಚ್ಛೇದ 3, 4, 5, 7 ಮಟ್ಟ ಬರುತ್ತಲ್ಲ. ಇದೇನ್ ಮಾಡ್ತತಿ ಅಂತಂದ್ರ, ಇದು ಲೋಕಸಭೆ ಇದೆಯಲ್ಲ, ಈ ಲೋಕಸಭೆ 1 ವರ್ಷ ಕಂಪ್ಲೀಟ್ ಮಾಡ್ತು. 2ನೇ ವರ್ಷದಲ್ಲಿ ಅಥವಾ 3ನೇ ವರ್ಷದಲ್ಲಿ ಬಹುಮತವನ್ನ ಕಳೆದುಕೊಂತಪ್ಪ ಒಂದು ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ. ಆ ಬಹುಮತವನ್ನ ಕಳೆದುಕೊಂಡಾಗ ಅಲ್ಲಿ ಮಧ್ಯಂತರವಾಗಿರ್ತಕ್ಕಂಥ ಇಲೆಕ್ಷನ್ ಆಗುತ್ತೆ. ಆ ಮಧ್ಯಂತರ ಇಲೆಕ್ಷನ್ ಆಗಿದ್ರೆ ಅವಧಿ ಎಷ್ಟು ಇರ್ತದೆ? 5 ವರ್ಷ ಇರೋದಿಲ್ಲ, ಅದು ಕೇವಲ 2 ವರ್ಷ ಇರುವಂಥದ್ದು. ಮತ್ತೆ 5 ವರ್ಷಕ್ಕೆ ಮತ್ತೆ ಸಾರ್ವತ್ರಿಕ ಚುನಾವಣೆಗೆ ಹೋಗ್ಬೇಕು. ಮತ್ತೆ ಅವಾಗ ಎಲ್ಲ ವಿಧಾನಸಭೆ ಮತ್ತು ಲೋಕಸಭೆ ಒಟ್ಟಿಗೆ ಇಲೆಕ್ಷನ್ ನಡೆಯುವಂಥದ್ದು. ಸೊ ಇದು ಅರ್ಥ ಆಯ್ತ್ರಿ. ಸೊ ಈಗಿರುವಂಥದ್ದು. ಸೊ ಯಾವ್ಯಾವ ತಿದ್ದುಪಡಿ ಮಾಡ್ತಾರ? ಎಷ್ಟನೇ ವಿಧಿಗೆ? 82ನೇ ವಿಧಿಗೂ ಮಾಡಿದ್ದಾರೆ, 83ನೇ ವಿಧಿಗೂ ಮಾಡ್ತಾರೆ, 172ನೇ ವಿಧಿಗೂ ಇವ್ರು ಏನ್ ಮಾಡ್ತಾರೆ ಅಂದ್ರೆ ತಿದ್ದುಪಡಿ ಮಾಡುವಂಥದ್ದು. ಇದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ತಮಗೆ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅವರು ಕೂಡ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು. ಸಂವಿಧಾನದ 83ನೇ ವಿಧಿಯು ಸಂಸತ್ತಿನ ಸದನಗಳ ಅವಧಿಯ ಬಗ್ಗೆ ಹೇಳಿದ್ದಾರೆ. 172ನೇ ವಿಧಿಯು ರಾಜ್ಯ ವಿಧಾನಸಭೆಗಳ ಅವಧಿಯ ಕುರಿತಾಗಿ ವಿವರಿಸುತ್ತದೆ. 327ನೇ ವಿಧಿಯು ಶಾಸಕಾಂಗಗಳಿಗೆ ಚುನಾವಣೆ ನಡೆಸುವ ಸಂಬಂಧ ಸಂಸತ್ತಿಗೆ ಇರುವ ಅಧಿಕಾರದ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ಯಾವ್ಯಾವ ವಿಧಿಗೆ ತಿದ್ದುಪಡಿ ಮಾಡ್ತಾರೆ? 83ನೇ ವಿಧಿ, ಆಮೇಲೆ 172ನೇ ವಿಧಿ, ಮತ್ತೆ 327ನೇ ವಿಧಿಗೆ ಅವರು ಈಗೇನ್ ಮಾಡ್ತಾ ಇದ್ದಾರೆ? ತಿದ್ದುಪಡಿ ಮಾಡಲು ಹೊರಟಿರುವಂಥದ್ದು. ಸೊ ಅದಷ್ಟೇ ಅಲ್ಲದೆ ಅದರ ಜೊತೆಗೆ ಯಾಕೆ ಈ ಮಸೂದೆಯನ್ನ ತಿದ್ದುಪಡಿ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಈ ಮಸೂದೆಯ ಉದ್ದೇಶ ಮತ್ತು ಕಾರಣಗಳೇನು ಅಂತಂದ್ರೆ, ಅಲ್ಲಿ ಹಲವಾರು ಕಾರಣಗಳನ್ನು ಅವ್ರು ಕೊಟ್ಟಿದ್ದಾರೆ ನೋಡ್ರಿ. ಭಾರತ 1951, 52, 57, 62, 1967ರಲ್ಲಿ ಲೋಕಸಭೆ ಸಾರ್ವತ್ರಿಕ ಚುನಾವಣೆಗಳು ಎಲ್ಲ ರಾಜ್ಯಗಳ ವಿಧಾನಸಭೆಗಳು ಒಟ್ಟಿಗೆ ನಡೀತಿದ್ವು. ಆದರೆ 1968 ಮತ್ತು 69ರಲ್ಲಿ ವಿಧಾನಸಭೆಗಳ ಅವಧಿ ಪೂರ್ವದಲ್ಲಿ ವಿಸರ್ಜನೆಗೊಂಡ ಕಾರಣದಿಂದಾಗಿ ಲೋಕಸಭೆ ಮತ್ತು ವಿಧಾನಸಭೆಗಳ ಒಟ್ಟಿಗೆ ಚುನಾವಣೆ ನಡೆಯುವ ಸಂಪ್ರದಾಯ ತಡೆ ಬಿತ್ತು. ಯಾವಾಗ? 1969ರೊಳಗೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇತ್ತು? ನಡೀತಾ ಹೋಗ್ತಾ ಇತ್ತು.
ಸೊ ಅವಾಗ ಭಾರತದ ಕಾನೂನು ಆಯೋಗ ಅಥವಾ ಚುನಾವಣೆ ಆಯೋಗ ಚುನಾವಣಾ ಕಾನೂನು ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ತನ್ನ 170ನೇ ವರದಿಯಲ್ಲಿ ರಾಜ್ಯಗಳ ವಿಧಾನಸಭೆಗಳಿಗೆ ಪ್ರತ್ಯೇಕವಾಗಿರತಕ್ಕಂಥ ಚುನಾವಣೆ ಒಂದು ಬೇಕೇ ವಿನಃ ಅದೇ ನಿಯಮವಾಗಬಾರದೆಂದಿತ್ತು. ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳು ಕಾನೂನು ಹಾಗೂ ನ್ಯಾಯ ಇಲಾಖೆಗಳಿಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಗಳನ್ನು ತನ್ನ 79ನೇ ವರದಿಯಲ್ಲಿ ಆಗಾಗ ಚುನಾವಣೆಗಳು ನಡೆಸುವುದನ್ನು ತಪ್ಪಿಸುವುದಕ್ಕಾಗಿ ಒಟ್ಟಿಗೆ ಚುನಾವಣೆ ನಡೆಸುವ ಅಗತ್ಯವಿದೆ ಎಂದಿತ್ತು. ಈ ದಿಶೆಯಲ್ಲಿ ಕೇಂದ್ರ ಹಲವಾರು ಬಾರಿ ಕ್ರಮವನ್ನು ಕೈಗೊಂಡಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾರೆ ಅವರು. ಈ ಕಾರಣಕ್ಕಾಗಿ ನಾವು ಇದನ್ನೇನ್ ಮಾಡ್ತಾ ಇದ್ದೀವಿ, ಈ ಮಸೂದೆಯನ್ನ ಜಾರಿಗೆ ಮಾಡ್ತಾ ಇದ್ದೀವಿ. ಇನ್ನು ಚುನಾವಣೆಗಳನ್ನ ನಡೆಸುವುದು ದುಬಾರಿಯಾಗಿದ್ದು ಬಹಳ ಸಮಯವನ್ನ ಬೇಡುತ್ತವೆ. ಚುನಾವಣೆ ನಡೆಯುವ ಪ್ರದೇಶಗಳ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಉಂಟಾಗುತ್ತದೆ. ಜೀವನೋಪಾಯಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಜನಜೀವನೋಪಾಯಕ್ಕೆ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಜನರ ಜೀವನದಲ್ಲಿ ಮುಖ್ಯ ಚಟುವಟಿಕೆಗಳಿಂದ ವಿಮುಖರನ್ನಾಗಿ ಮಾಡುತ್ತದೆ ಅಂತಕ್ಕಂಥದ್ದನ್ನು 2ನೇ ಕಾರಣ ಹೇಳ್ತಾರೆ. ಇನ್ನು ಒಟ್ಟಿಗೆ ಚುನಾವಣೆ ನಡೆಯುವುದರ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡಲು ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ರವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ 2023 ಸೆಪ್ಟೆಂಬರ್ 2ರಂದು ನೇಮಿಸಲಾಗಿತ್ತು. ಲಭ್ಯವಿದ್ದ ದಾಖಲೆಗಳ ಪರಿಶೀಲನೆ ಮತ್ತು ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿ ತಯಾರಿಸಿದ ವರದಿ ಸಮಿತಿಯು 2024 ಮಾರ್ಚ್ 14ರಂದು ಸಲ್ಲಿಸಿತು. ಕೋವಿಂದರವರ ನೇತೃತ್ವದ ಸಮಿತಿಯು ತನ್ನ ವರದಿಯಲ್ಲಿ ಮೊದಲ ಹಂತ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಒಟ್ಟಿಗೆ ಚುನಾವಣೆ ನಡೆಸುವಂತೆ ಶಿಫಾರಸು ಮಾಡಿದೆ. ಆ ಶಿಫಾರಸು ಜಾರಿಗಾಗಿ ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮಂಡಿಸಬೇಕೆಂದು ಪ್ರಸ್ತಾಪಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಮಗೆ ಅರ್ಥ ಆಯಿತು ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಥ್ಯಾಂಕ್ ಯು ಸೋ ಮಚ್.